ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು Thethirdeyeyoutubevlogs. ಮತ್ತೊಂದು ಹೊಸ ವ್ಲಾಗಿಗೆ ಸ್ವಾಗತ. ಇವತ್ತೆಲ್ಲ ಜಗಳ ಹಾಕೊಂಡೆಲ್ಲ ಹೊರಟಿದ್ದಾನೆ ಅಂತ ನೋಡ್ತಾ ಇದ್ದೀರಾ. ಇವತ್ತು ಒಂದು ಲೈಕ್ ನಾರ್ಮಲ್ ಲಾಗ್ ಆಗಿರುತ್ತೆ, ಲೈಕ್ ಡೇ ಟು ಡೇ ಲಾಗ್. ಆ್ಯಂಡ್ ಯಾರಿಗೆ ಈ ಬೈಕ್ ಅಂದರೆ ಇಷ್ಟ ಇಲ್ಲ, ಅಥವಾ ಲೈಕ್ ಎಲ್ಲರಿಗೂ ಕೂಡ ಒಂದು ಡ್ರೀಮ್. ಟು ಬಿ ಫ್ರ್ಯಾಂಕ್, ನಮ್ಮಂಥ ಒಂದು ಮಿಡಲ್ ಕ್ಲಾಸ್ ಹುಡುಗರಿಗೆ ಬೈಕ್ ಅಂದರೆ ಲೈಕ್ ಒಂಥರ ಡ್ರೀಮ್ ಅದು ಆ್ಯಕ್ಚುಲಿ. ಆ್ಯಂಡ್ ನನಗೆ ಟು ಬಿ ಫ್ರ್ಯಾಂಕ್ ಚಿಕ್ಕಂದಿನೂ ಕೂಡ ಲೈಕ್ ಬೈಕ್ ಅಂದರೆ ತುಂಬ ಇಷ್ಟ. ಆಲ್ಮೋಸ್ಟ್ ಒಂದು 7th ಸ್ಟ್ಯಾಂಡರ್ಡಿಗೆ ನಾನು ಆಲ್ಮೋಸ್ಟ್ ಆ ಗಾಡಿ ಓಡಿಸೋಕ್ಕೆಲ್ಲ ನನಗೆ ಗೊತ್ತಿತ್ತು, ಕಲ್ತಿದ್ದೆ. ಬಟ್ ನಮ್ಮ ಹತ್ರ ಸ್ವಂತ ಗಾಡಿ ಅಂತ ಇರಲಿಲ್ಲ, ಟು ಬಿ ಫ್ರ್ಯಾಂಕ್, ಟಿಲ್ ಮೈ ಡಿಗ್ರಿ ಡೇಸ್. ಆಮೇಲಿಂದ ಒಂದು ಬೈಕ್ನ ತುಂಬ ಇಷ್ಟಪಟ್ಟು ಕನಸಲ್ಲಿ ಇಟ್ಕೊಂಡು ಅದೇ ಬೈಕ್ ತೊಗೊಳ್ಬೇಕಂತ ಹೇಳಿ ಒಂದು ಬೈಕ್ ತೊಗೊಳ್ತೀನಿ. ಆ ಬೈಕ್ ಏನು, ಆ ಬೈಕ್ ಯಾವುದು, ಹೇಗಿದೆ, ಲೈಕ್ ಎಲ್ಲ ನೋಡೋಣ ಹೋಗ್ತಾ ಆ್ಯಂಡ್ ಇವತ್ತಿನ ಲಾಗಲ್ಲಿ ಏನಿರುತ್ತೆ ಎಲ್ಲ ಹೇಳ್ತೀನಿ. ಬನ್ನಿ ಹೋಗೋಣ. ಸೊ ಇದು ನಮ್ಮ ಫ್ಲ್ಯಾಟಿನ ಪಾರ್ಕಿಂಗ್ ಏರಿಯಾ. ಆ್ಯಂಡ್ ಹಿಯರ್ ಈಸ್ ಮೈ ಬೈಕ್, ದ ರಾಯಲ್ ಎನ್ಫೀಲ್ಡ್ ಮೆಟಲ್ ಗನ್ ಗ್ರೇ 2018 ಮಾಡೆಲ್. ತುಂಬ ಇಷ್ಟಪಟ್ಟು ಏನೋ ಗಾಡಿ ತೊಗೊಂಡ್ರೆ ಈ ಗಾಡಿನೇ ತೊಗೊಳ್ಬೇಕಂತ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತೊಗೊಂಡಂಥ ಗಾಡಿ ಇದು ನಾನು. ಆ್ಯಂಡ್ ದಿಸ್ ಈಸ್ ಮೈ ಫಸ್ಟ್ ಬೈಕ್. ನೋಡೋಣ ಮುಂದಕ್ಕೆ, ಏನೋ ಗೊತ್ತಿಲ್ಲ, ರಾಯಲ್ ಎನ್ಫೀಲ್ಡ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಫೈನಲಿ ಆ ಬೈಕ್ನೇ ತೊಗೊಂಡೆ. ಸೊ ಏನಂತ ಹೇಳಿದ್ರೆ, ಲೈಕ್ ವೆಹಿಕಲ್ನ ನಾವು ತೊಗೊಳ್ಳೋದು ದೊಡ್ಡ ವಿಷಯ ಅಲ್ಲ. ಆ್ಯಂಡ್ ಅದನ್ನು ಅದೇ ರೀತಿ ಅದರದ್ದೇನು ಸರ್ವೀಸಸ್ ಇರುತ್ತೆ ಪ್ರಾಪರಾಗಿ, ಟೈಮ್ ಟು ಟೈಮ್ ವಾಶ್ ಆಗಿರ್ಬೋದು, ಅಥವಾ ಎನಿಥಿಂಗ್ ಲೈಕ್ ಎನಿ ಕೈಂಡ್ ಆಫ್ ಚೆಕಪ್ಸ್ ಆಗಿರ್ಬೋದು ಬೈಕಿದು, ಅದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಆ ಥರ ಮಾಡಿದಾಗ ಮಾತ್ರ ನಮಗೆ ಬೈಕ್ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಒಂದು ಮನುಷ್ಯನ ಹೇಗೆ ಟ್ರೀಟ್ ಮಾಡ್ತೀವಿ, ಬೈಕ್ನು ಕೂಡ ಅದೇ ರೀತಿ ಟ್ರೀಟ್ ಮಾಡಬೇಕು ಅನ್ನೋದು ನನ್ನ ಒಂದು ಒಪಿನಿಯನ್. ಸೊ ಇವತ್ತು ಬೈಕ್ ಒಂದು ಜನರಲ್ ಸರ್ವಿಸಿಗೋಸ್ಕರ ಯಾವಾಗಲೂ ಬೈಕ್ನ ಯಾರು ಹ್ಯಾಂಡಲ್ ಮಾಡ್ತಾರಲ್ಲ, ಅದೇ ಸೇಮ್ ಗ್ಯಾರೇಜಿಗೆ ಹೋಗ್ತಾ ಇದ್ದೀನಿ. ಅಲ್ಲೇನೇನಾಗುತ್ತೆ ಎಲ್ಲ ನೋಡೋಣ ಬನ್ನಿ. ಸೊ ಗಾಡಿ ಕೆಲಸ ರೆಡಿ ಆಗ್ತಾ ಇದೆ. ಏನಿಲ್ಲ ಅಂಥದ್ದು ಮೇಜರ್ ಏನಿಲ್ಲ, ಎಲ್ಲ ಚಿಕ್ಕ ಪುಟ್ಟದಷ್ಟೇ ಎಲ್ಲ ಸರ್ವಿಸಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಗಾಡಿ ರೆಡಿ ಮಾಡಿಕೊಂಡು ಗಾಡಿ ಇಲ್ಲಿಂದ ಮತ್ತೆ ಇಟ್ಕೊಂಡು ಮನೆ ಹೋಗಬೇಕು. ಫೈನಲಿ ಗಾಡಿ ರೆಡಿ ಆಗಿದೆ. ಆ್ಯಂಡ್ ಗಾಡಿನ ಇವಾಗ ಇಟ್ಕೊಂಡು ಮನೆಗೆ ಹೋಗಬೇಕು. ಆ್ಯಂಡ್ ಒನ್ ಥಿಂಗ್, ನಾನು ಕೂಡ ಈ ಗಾಡಿನ ನನ್ನ ಲೈಫಲ್ಲಿ ತೊಗೊಳಕ್ಕಾಗುತ್ತೋ ಇಲ್ವ ಅಂತ ಅಂದ್ಕೊಳ್ತಿದ್ದೆ, ಬಟ್ ಫೈನಲಿ ತೊಗೊಂಡಿದ್ದೀನಿ. ಸೊ ವಿ ಶುಡ್ ಡ್ರೀಮ್. ಏನು ಅಂದ್ಕೊಂಡಿದ್ದೀವೋ ಅದು ಆಗುತ್ತೆ ಬಿಡುತ್ತೆ ಸೆಕೆಂಡ್ರಿ, ಬಟ್ ಒನ್ ಥಿಂಗ್, ದೇವ್ರು ನಿಮಗೆ ಏನು ಕೊಡಬೇಕು ಅದನ್ನು ಕೊಡ್ತಾನೆ. ಹಾಗಾಗಿ ಯಾವುದು ನಮ್ಮ ಕೈಲಿ ಆಗಲ್ಲ ಅಂತ ಅಂದ್ಕೊಳ್ಬೇಡಿ, ಹಾಗೆ ಆಗುತ್ತೆ ಲೈಫಲ್ಲಿ. ಇದಿಷ್ಟು ನನ್ನ ಇವತ್ತಿನ ಲಾಗ್ ಆಗಿತ್ತು. ಆ್ಯಂಡ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಟಿಲ್ ಮೈ ನೆಕ್ಸ್ಟ್ ಲಾಗ್ ಸಿಗುವ. ಟೇಕ್ ಕೇರ್, ಬಾಯ್, ಸಿ ಯು.